ಜೈ ಹಿಂದ್. ಈ ವಿಡಿಯೋದಲ್ಲಿ ನೋಡ್ರಿ ಅಗ್ನಿವೀರ GD ಒರಿಜಿನಲ್ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ. ಅದರಲ್ಲಿ ಸೆಕೆಂಡ್ ಸೈನ್ಸ್ ಸೆಕ್ಷನ್ ಅನ್ನ ಇವತ್ತು ಡಿಸ್ಕಷನ್ ಮಾಡೋಣ. ಆಲ್ರೆಡಿ GK ಸೆಕ್ಷನ್ ಅಪ್ಲೋಡ್ ಮಾಡಿದೀನಿ. ನೋಡ್ರಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ, ಮೊದಲು ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಅದ್ರ ಜೊತೆಗೆ ಯಾರಿಗಾದ್ರೂ ಹೊಸ ಕೋರ್ಸ್ ಬೇಕು ಅಂತಂದ್ ಹೇಳಿದ್ರೆ 8496868637 ಈ ನಂಬರ್ ಮೆಸೇಜ್ ಹಾಕ್ರಿ. 8496868637 ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ರಿ. ನಿಮ್ಗೆ ಕೋರ್ಸ್ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ನೋಡ್ರಿ, ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಏನಾಗಿರುತ್ತ ಅಂತಂದ ಹೇಳಿ, ಅಂದ್ರೆ ರಿಫ್ಲೆಕ್ಷನ್ ಪ್ರಕಾರ. ರಿಫ್ಲೆಕ್ಷನ್ ಅಂತಂದ ಹೇಳಿದ್ರೆ ಪ್ರತಿಫಲನ ಆಗೋದು. ಇಲ್ಲಿ ಏನಾಗಿರತ್ತ ಅಂತ ಕ್ವಶನ್ ಕೇಳಿದ್ರೆ ಏನಾಗಿರತ್ತ ಅಂದ್ರೆ ಸಮನಾಗಿರತ್ತ ಅಂತಂದ ಹೇಳಿ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಈ ತರ ಒಂದು ಸರ್ಫೇಸ್ ಐತೆ ಅನ್ಕೊಡ್ರಿ. ಈ ತರ ಒಂದು ಸರ್ಫೇಸ್ ಐತೆ. ಈಗ ಏನಂತಂದ ಹೇಳಿದ್ರ ಈ ತರ ಒಂದು ರೆಫರೆನ್ಸ್ ಅಂತ ತಗೊಳ್ಳೋಣ. ಈ ಕಡೆಯಿಂದ ಏನಂತ ಸೂರ್ಯನ ಬೆಳಕು ಅಥವಾ ನೀವು ಟಾರ್ಚ್ ಹಿಡ್ಕೊಂಡಿರೋದು ಇರ್ಬೋದು, ಅದನ್ನ ನೀವು ಎಲ್ಲಾದ್ರೂ ಪ್ರಾಪರ್ ಆಗಿ ಬಿಟ್ರಿ ಅಂತಂದ ಹೇಳಿದ್ರ ಅದೇನಾಗತ್ತೆ ಅಂತಂದ ಹೇಳಿದ್ರೆ ಇಲ್ಲಿ ಎಷ್ಟು ಕೋನನ್ನ ಇದು ಮಾಡಿರುತ್ತಲ್ಲ, ಇಲ್ಲಿ ಎಷ್ಟು ಕೋನ ಆಗಿರುತ್ತೆ, ಆಂಗಲ್ ಬಂದಿರುತ್ತೆ, ಅಷ್ಟೇ ಕೋನದಲ್ಲಿ ಏನಂತಂದ ಹೇಳಿದ್ರೆ ಅದು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ 45 ಡಿಗ್ರಿ ಇದ್ರೆ ಇಲ್ಲಿ ಕೂಡ 45 ಡಿಗ್ರಿನ ಈ ಕಡೆ ಬೆಳಕು ಏನಂದ್ರೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಈ ಫಾರ್ ಎಕ್ಸಾಂಪಲ್ ನಾವು ಮನ್ಯಾಗ ಕೂತ್ಕೊಂಡಿರ್ತೀವಿ, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಮನ್ಯಾಗ ಅವ್ವ, ತಂಗಿ, ಅಕ್ಕ ಇವರೆಲ್ಲ ಕೂತ್ಕೊಂಡಿರ್ತಾರ. ನಾವು ಹೊರಗಡೆ ನಿಂತ್ಕೊಂಡಿರ್ತೀವಿ ಒಂದ್ ಮಿರರ್ ಹಿಡ್ಕೊಂಡು. ಆಟ ಆಡಿದಾರಲ್ಲ, ಸೂರ್ಯನ ಬೆಳಕು ಬಂದಾಗ ಏನಂತಂದ್ ಹೇಳಿದ್ರೆ ಈ ಸೂರ್ಯ ಇರ್ತಾನ, ಅವ್ನ್ ಕರೆಕ್ಟ್ ಆಗಿ ಬೆಳಕ ಕನ್ನಡಿ ಮೇಲಿಂದ ಏನಂತಂದ್ ಹೇಳಿದ್ರೆ ಅವ್ರ ಮುಖಕ್ಕೆ ಬಿಡೋದಾಗಿರ್ಬೋದು, ಆಮೇಲೆ ಮನೇಲಿ ಬಿಡೋದಾಗಿರ್ಬೋದು, ಎಲ್ಲ ಮಾಡಿದೀವಲ್ಲ, ಎಲ್ರು ಹೋಗೋದೈತೆ. ಅಂದ್ರೆ ಎಷ್ಟು ಡಿಗ್ರಿಯಲ್ಲಿ ಬಂದಿರುತ್ತ ಅಷ್ಟೇ ಡಿಗ್ರಿ ಆಂಗಲ್ ಅಲ್ಲಿ ಏನಂತಂದ್ ಹೇಳಿದ್ರೆ ಅದು ರಿಫ್ಲೆಕ್ಟ್ ಆಗತ್ತ, ಪ್ರತಿಫಲನ ಆಗತ್ತ ಅಂತಂದ್ ಹೇಳಿ. ಅಂದ್ರೆ ಇಲ್ಲಿ ಏನಾಗಿರುತ್ತ, ಅದು ಸಮನಾಗಿರುತ್ತ ಅಂತಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಂಡು ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವಸ್ತುವಿನ ಬಿಸಿ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣವು ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿ. ಸೊ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಇಲ್ಲಿ ನಾವು ಕಂಡಕ್ಷನ್ ಅಂತ ಕರಿತೀವಿ. ಉಷ್ಣವಹನ, ಇಲ್ಲಿ ನೋಡಿರ್ಬೋದು ನೀವು, ಉಷ್ಣ ಅಂತಂದೈತೆ, ಹೀಟ್ ಅಂತಂದ ಹೇಳ್ತೀವಿ. ಕಂಡಕ್ಷನ್, ಉಷ್ಣವಹನ, ಹಿಂಗಂದ್ರೆ ಏನ, ಇದು ಓನ್ಲಿ ಏನಂತಂದ ಹೇಳಿದ್ರೆ ಘನ ವಸ್ತುಗಳಲ್ಲಿ ನೆನ್ಪಿಟ್ಕೊಡ್ರಿ. ಸಾಲಿಡ್ ವಸ್ತುಗಳೇನಿರ್ತಾವಲ್ಲ, ಆ ಸಾಲಿಡ್ ವಸ್ತುಗಳಲ್ಲಿ ಉಷ್ಣವು ಹೆಚ್ಚು ಬಿಸಿಯಾಗಿರುವ ಕಣಗಳಿಂದ, ಇಲ್ಲಿ ಹೀಟ್ ಏನಾಗತ್ತ ಅಂತಂದ ಹೇಳಿದ್ರೆ ಹೆಚ್ಚು ಬಿಸಿಯಾಗಿರುವ ಕಣಗಳಿಂದ ತಣ್ಣಗಿರುವ ಕಣಗಳವರೆಗೆ ಏನಂತಂದ ಹೇಳಿದ್ರೆ ತಣ್ಣಗಿರ್ತಾವಲ್ಲ ಆ ತರ ಕಣಗಳವರೆಗೂ ಏನಂತಂದ ಹೇಳಿದ್ರೆ ಟ್ರಾನ್ಸ್ಫರ್ ಆಗತ್ತೆ. ಅದ್ ಹೆಂಗ ಅಂತಂದ ಹೇಳಿ, ಈಗ ನೋಡ್ರಿ, ನೀವು ಒಂದು ಚಳಿಯನ್ನ ತಗೊಳ್ರಿ ಅಥವಾ ಒಂದು ಕಬ್ಬಿಣದ ರಾಡ್ ಅನ್ನ ತಗೊಳ್ರಿ. ಸೊ ನಾವು ಹೊರಗಡೆ ಕೂತ್ಕೊಂಡಾಗ ಫುಲ್ ಬೆಂಕಿ ಎಲ್ಲ ಹಚ್ಚಿರ್ತೀವಿ. ಅಲ್ಲಿ ಏನಂತಂದ ಹೇಳಿದ್ರೆ ಸುಮ್ನೆ ಆಟ ಆಡ್ತಾ ಏನಂತಂದ ಹೇಳಿದ್ರೆ ಅದ್ರದ್ದು ರಾಡ್ ಅನ್ನ ನಾವು ಕಾಯಿಸ್ತಾ ಇರ್ತೀವಿ. ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದು ಈ ತುದಿಯಲ್ಲಿ ಕಾಯ್ತಿರುತ್ತೆ. ಒಂದೊಂದ್ 2 ನಿಮಿಷ ಬಿಟ್ಟ ನಂತರ ಅದ್ರ ಹೀಟ್ ಏನಂತಂದ ಹೇಳಿದ್ರೆ ಬಿಸಿಯಾಗಿರುವ ಕಣಗಳಿಂದ, ಕಬ್ಬಿಣದ ಕಣಗಳಿಂದ ತಣ್ಣಗಿರೋ ಕಣಗಳ ಕಡೆ ಈ ಕಡೆ ಬಿಸಿ ಹಾಕೋತ ಬಂದು ಆಮೇಲೆ ನಮ್ ಕೈ ಸುಡುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೈತಲ್ಲ, ಈ ರೀತಿಯಾಗಿ ಹೀಟ್ ಟ್ರಾನ್ಸ್ಫರ್ ಆಗ್ತಿತ್ತು ಅಂತಂದ ಹೇಳಿದ್ರೆ ಘನ ವಸ್ತುಗಳಲ್ಲಿ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಂಡಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಡಕ್ಷನ್ ಅಂತ ಹೇಳಿ. ಕ್ಲಿಯರ್ ಐತೆ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಆಸ್ಮೋಸಿಸ್ ಅಂತಂದೈತೆ. ಆಸ್ಮೋಸಿಸ್ ಅಂತಂದ ಹೇಳಿದ್ರೆ ದ್ರವವು ಅರೆಪಾರದರ್ಶಕ ಪೊರೆಯ ಮೂಲಕ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸುವುದು. ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಮಾಡ್ರಿ ಅಂತಂದ ಹೇಳಿದ್ರೆ ಒಂದು ಗೋಣಿ ಚೀಲ ತಗೊಂಡು, ಒಂದೇನಂತಂದ ಹೇಳಿದ್ರೆ ಗೋಣಿ ಚೀಲ ತಗೊಂಡು, ಇಲ್ಲ ಅಂತಂದ ಹೇಳಿದ್ರೆ ನೀವೆಲ್ರು ಆಟ ಆಡಿರ್ತೀರ ನೋಡ್ರಿ. ಬಟ್ಟೆ ತಗೊಂಡು, ಬಟ್ಟೆ ಏನಂತಂದ್ರೆ ಸ್ನಾನ ಮಾಡುವಾಗ ಬಟ್ಟೆ ಒಳಗಡೆ ನೀರ್ ಹಾಕೇನಂತಂದ ಹೇಳಿದ್ರೆ ಹಿಂಗ್ ಮೇಲ್ಗಡೆ ಹಿಡ್ಕೊಳ್ಳೋದು. ಅವಾಗ ಏನಾಗತ್ತ ಅಂತಂದ ಹೇಳಿದ್ರೆ ಆ ಬಟ್ಟೆ ಏನಾಗತ್ತ ಅಥವಾ ಗೋಣಿ ಚೀಲ ಏನಿರುತ್ತಲ್ಲ ಅದೇನಂತಂದ ಹೇಳಿದ್ರೆ ಅರೆ ಪಾರದರ್ಶಕ ಆಗತ್ತ. ಅಂದ್ರೆ ಕಂಪ್ಲೀಟ್ ಆಗಿ ಏನಂತಂದ ಹೇಳಿದ್ರೆ ಹೋಗಂಗಿಲ್ಲ, ಅದಾದ ನಂತರ ಹೋಗ್ತೇನು ಇರಂಗಿಲ್ಲ. ಆತರ ಅರೆ ಪಾರದರ್ಶಕ ಆಗತ್ತ. ಸ್ವಲ್ಪ ಏನಂತಂದ ಹೇಳಿದ್ರೆ ನೀರು ಈ ಕಬ್ಬಿನ ಇದ್ರೊಳಗ್ ನೋಡ್ರಿ, ಚೀಲದೊಳಗಡೆ ಅಥವಾ ನೀವು ಹಾಕೊಂಡಿರೋ ಬಟ್ಟೆ ಒಳಗಡೆ ನೀರ್ ಹಾಕಿರಿ ಅಂತಂದ ಹೇಳಿದ್ರೆ ಅಲ್ಲಿ ಏನಿರುತ್ತ, ಸಾಂದ್ರತೆ ಜಾಸ್ತಿ ಇರುತ್ತಲ್ಲ, ನೀರಿನ ಸಾಂದ್ರತೆ ಏನಿರುತ್ತ, ಜಾಸ್ತಿ ಇರುತ್ತ. ಅಂದ್ರೆ ಹೆಚ್ಚಿನ ಸಾಂದ್ರತೆಯಿಂದ ಈ ಹೊರಗಡೆ ನೋಡ್ರಿ, ಹೊರಗಡೆ ಏನಂತಂದ್ರೆ ಕಡಿಮೆ ಸಾಂದ್ರತೆ ಇರುತ್ತೆ. ಏನಿರುತ್ತ? ಕಡಿಮೆ ಸಾಂದ್ರತೆ ಇರುತ್ತೆ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಯಾವುದಾದ್ರೂ ದ್ರವ ಅದು ಚಲಿಸ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸ್ಮೋಸಿಸ್ ಅಂತ ಕರಿತೀವಿ. ಈ ಡೆಫಿನಿಷನ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಈಗ ಡಿಫ್ಯೂಷನ್ ಅಂತಂದೈತೆ. ಸರಿ, ಡಿಫ್ಯೂಷನ್ ಅಂತಂದ ಹೇಳಿದ್ರೆ ಸೇಮ್ ಇದೇ ತರ ದ್ರವ ಆಗ್ತಿತ್ತು. ದ್ರವ ಆಗೋದಕ್ಕೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಅನಿಲ ಅಥವಾ ಗ್ಯಾಸ್ ಎಲ್ಲಾದ್ರೂ ಹೆಚ್ಚಿನ ಸಾಂದ್ರತೆಯಿಂದ, ನೆನ್ಪಿಟ್ಕೊಡ್ರಿ, ಹೆಚ್ಚಿನ ಸಾಂದ್ರತೆಯಿಂದ, ಸಾಂದ್ರತೆ ಅಂತಂದ್ರೆ ಡೆನ್ಸಿಟಿ,
ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಡಿಫ್ಯೂಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಡಿಫ್ಯೂಷನ್ಗೆ. ಇಲ್ಲಿ ಏನಂತಂದ್ರೆ ರೂಮ್ ಇರುತ್ತ, ನೀವು ಕೂತ್ಕೊಂಡಿರ್ತೀರಿ, ನಿಮ್ ಫ್ರೆಂಡ್ ಹುಡುಗಿನ ಮೀಟ್ ಆಗಕ್ ಹೋಗಿರ್ತಾನ. ಅವನ್ ಏನ್ ಮಾಡ್ತಾ ಅಂತಂದ್ರೆ ರೂಮ್ ಅಲ್ಲಿ ಎಲ್ಲ ಅಂತಂದ್ರೆ ನಾರ್ಮಲ್ ಗಾಳಿ ಇರುತ್ತ, ಎಲ್ಲಾ ಕಡೆ ಸಾಂದ್ರತೆ ಏನಂತಂದ್ರೆ ಗಾಳಿಯ ಸಾಂದ್ರತೆ ಕರೆಕ್ಟ್ ಆಗಿರುತ್ತೆ, ಸಮ ಆಗಿರುತ್ತೆ. ಅವನ್ ಏನ್ ಮಾಡ್ತಾ ಅಂತಂದ್ರೆ ಪರ್ಫ್ಯೂಮ್ ತಗೊಂಡು ಪರ್ಫ್ಯೂಮ್ ಹೊಡ್ಕೊಂತಾನ ಈ ಪ್ಲೇಸ್ ಅಲ್ಲಿ ನಿಂತ್ಕೊಂಡು. ಅಂದ್ರ ಅಲ್ಲಿ ಗಾಳಿ ಬರುತ್ತಲ್ಲ ಪರ್ಫ್ಯೂಮ್ ಇಂದ, ಅವಾಗ ಏನಾಗತ್ತ ಈ ಪ್ರದೇಶದಲ್ಲಿ ಸಾಂದ್ರತೆ ಜಾಸ್ತಿ ಆಗತ್ತ. ಅವಾಗ ಏನಾಗತ್ತ ಅಂತಂದ್ರೆ ಆ ಪರ್ಫ್ಯೂಮ್ ದಲ್ಲಿರುವಂತ ಗಾಳಿ ಎಲ್ಲಾ ಕಡೆ ಕಡಿಮೆ ಸಾಂದ್ರತೆ ಇರೋ ಕಡೆಗೆ ಸ್ಪ್ರೆಡ್ ಆಗತ್ತ. ಆಮೇಲೆ ನಮ್ಗೆ ಏನಂತಂದ್ರೆ ಸ್ಮೆಲ್ ಬರುತ್ತೆ. ಒಂದ್ 2-3 ಸೆಕೆಂಡ್ ಆದ ನಂತರ ಆಮೇಲೆ ಸ್ಮೆಲ್ ಬರುತ್ತೆ. ಅಂದ್ರ ಅದು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಬರೋಕೆ ಟೈಮ್ ತಗೊಂಡು. ಅಂದ್ರೆ ಏನಾಗತ್ತೆ, ಗಾಳಿ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಸ್ಪ್ರೆಡ್ ಆಗತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಫ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೂಸ್ಬಿಡೋದು. ಅವ್ನ ಏನ್ ಮಾಡ್ತಾ ಅಂತ ಹೇಳಿದ್ರೆ ಎಲ್ಲೋ ಕೂತ್ಕೊಂಡು ಏನಂತ ಹೇಳಿದ್ರೆ ರೂಮ್ ಅಲ್ಲೆಲ್ಲ ಸಮವಾಗಿರುತ್ತೆ ಗಾಳಿ, ಅವ್ನು ಮೂಸ್ ಬಿಟ್ಬಿಡ್ತಾನೆ. ಅಂದ್ರೆ ಅವ್ನ ಬಾಡಿ ಒಳಗಡೆ ಗ್ಯಾಸ್ ಹೊರಗೆ ಬಂದ್ಬಿಡುತ್ತೆ. ಅದಾಗ ಹೆಚ್ಚಿನ ಸಾಂದ್ರತೆ ಆಗತ್ತೆ. ಅಲ್ಲಿಂದ ನಮ್ ಕುತ್ತಲೆಲ್ಲ ಬರ್ಬೇಕಲ್ಲ, ಅಂದ್ರೆ ಕಡಿಮೆ ಸಾಂದ್ರತೆಗೆ, ಅದನ್ನ ಡಿಫ್ಯೂಷನ್ ಅಂತಂದೇಳಿ ಕರಿತೀವಿ. ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಕನ್ವೆಕ್ಷನ್ ಅಂತಂದ ಹೇಳಿದ್ರೆ, ಕನ್ವೆಕ್ಷನ್ ಅಂತಂದ ಹೇಳಿದ್ರೆ ದ್ರವ ಮತ್ತು ಅನಿಲಗಳಲ್ಲಿ ಕಣಗಳ ಚಲನೆಯಿಂದ ಉಷ್ಣ ವರ್ಗಾವಣೆಯಾಗುವುದು. ಅಂದ್ರೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಏನಂತಂದ್ರೆ ಒಂದು ಪಾತ್ರೆ ಇರುತ್ತೆ, ಓಕೆ, ಪಾತ್ರೆ ಇರುತ್ತೆ, ಕೆಳಗಡೆ ಏನಂತಂದ್ರೆ ನಾವು ಬೆಂಕಿ ಹಚ್ಚಿರ್ತೀವಿ, ಆಮೇಲೆ ಇದ್ರೊಳಗಡೆ ಏನಂತಂದ್ರೆ ನೀರನ್ನ ತುಂಬಿರ್ತೀವಿ. ಇಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಕನ್ವೆಕ್ಷನ್ ಅಂತಂದ ಹೇಳಿದ್ರೆ ಉಷ್ಣ ಇಲ್ಲಿ ಕೆಳಗಡೆ ಏನಂತಂದ ಹೇಳಿದ್ರೆ ಬಿಸಿಯಾಗಿರುತ್ತೆ. ಈ ಬಿಸಿಯಾಗಿರುವಂತ ಉಷ್ಣ ಯಾವುದ್ರ ಮೂಲಕ? ನೀರಿನ ಕಣಗಳ ಮೂಲಕ. ಅಂದ್ರ ಕಣಗಳ ಮೂಲಕ ಉಷ್ಣ ಎಲ್ಲಾದ್ರೂ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಉಷ್ಣ ಎಲ್ಲಾದ್ರೂ ಕಣಗಳಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕಣಗಳ ಚಲನೆ ಆಗ್ಬೇಕು. ಎಲ್ರ ಬಿಸಿಯಾಗಿರೋ ಕಣ ಏನಂತಂದ್ರೆ ಅದ್ರ ಮೇಲ್ಗಡೆ ಹೋಗ್ಬೇಕು, ತಣ್ಣಗಿರುವ ಕಣ ಏನಂತಂದ್ರೆ ನೀರಿನ ಕಣ ಕೆಳಗಡೆ ಬರ್ಬೇಕು. ಈ ತರ ಕಣಗಳೇ ಚಲನೆ ಆಗ್ಬೇಕು. ಅದಕ್ಕ ನೀರ್ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಕೆಳಗಡೆ ನೀರ್ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ನೀರ್ ಕೆಳಗಡೆ ಬರುತ್ತೆ. ನೀರ್ ಕುದಿಯೋ ತರ ಕಾಣಿಸುತ್ತೆ ನಮ್ಗೆ. ಅಲ್ಲಿ ಏನಂತಂದ್ರೆ ಕಣಗಳ ಚಲನೆ ಆಗ್ತದೆ. ಕ್ಲಿಯರ್? ಅದನ್ನ ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಅದಾದ ನಂತರ ಧ್ವನಿ ತರಂಗಗಳ ಯಾವ ಗುಣವು ಅದರ ತೀಕ್ಷ್ಣತೆ ಅಥವಾ ಪಿಚ್ ಅನ್ನ ನಿರ್ಧರಿಸುತ್ತದೆ ಅಂತ ಹೇಳಿ. ಅಂದ್ರೆ ಇವಾಗ ಪಿಚ್ ಅಂತಂದ್ರೆ ಹೇಳಿದ್ರೆ ನಾವು ಸೌಂಡ್ ಮಾಡ್ತೀವಲ್ಲ, ಅತಿ ಹೆಚ್ಚು ಸೌಂಡ್ ಕೇಳಿಸೋದು, ಕಮ್ಮಿ ಸೌಂಡ್ ಕೇಳಿಸೋದು, ಪಿಚ್ ಜಾಸ್ತಿ ಮಾಡಂತ ಹೇಳ್ತೀವಲ್ಲ. ಧ್ವನಿ ತರಂಗಗಳ ಯಾವ ಗುಣ ಅದೇದ್ರ ಮೇಲಾಗಿರುತ್ತೆ ಅಂತಂದ ಹೇಳಿದ್ರೆ ಇವಾಗ ಫ್ರೀಕ್ವೆನ್ಸಿ ಮೇಲಾಗಿರುತ್ತೆ. ಫ್ರೀಕ್ವೆನ್ಸಿ ಫುಲ್ ಕ್ಲಿಯರ್ ಆಗಿ ಶೌಟ್ ಮಾಡ್ತಾರಲ್ಲ, ಹುಡುಗಿರ್ ಚೀರಾಡ್ತಾರಲ್ಲ, ಸೊ ಹೌದೇನಂತಂದ ಹೇಳಿದ್ರೆ ಅವಾಗ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅಂದ್ರ ನಿಮ್ದು ಫ್ರೀಕ್ವೆನ್ಸಿ ಎಷ್ಟು ಜಾಸ್ತಿ ಆಗತ್ತ ಧ್ವನಿದು ಅಷ್ಟೇನಂತಂದ ಹೇಳಿದ್ರ ತುಂಬಾ ತೀಕ್ಷ್ಣವಾಗಿ ನಮಗ್ ಸೌಂಡ್ ಕೇಳಿಸುತ್ತೆ. ಚೀರಾಡದ್ರ ನಾವು ಕಿವಿ ಎಲ್ಲ ಮುಚ್ಕೊಂತೇವೆ ನೋಡಿ. ಲೌಡ್ ಅಲ್ಲ ಅದಂತಂದ್ರೆ ಲೌಡ್ನೆಸ್ ಅಲ್ಲ, ಗಟ್ಟಿತನ ಅಲ್ಲ. ನಾ ಮಾತಾಡತ್ತಲ್ಲ ಇದು ಗಟ್ಟಿತನ. ತೀಕ್ಷ್ಣವಾಗಿರ್ಬೇಕು. ತಲಿ ನೋಸೋರಂಗ್ ಚೀರಾಡ್ತಾರಲ್ಲ, ಬೆಸ್ಟ್ ಹುಡುಗಿರ್ ಚೀರಾಡೋದು. ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ ಏನಂತಂದ್ರೆ ಪಿಚ್ ಜಾಸ್ತಿ ಆಗುತ್ತೆ. ಧ್ವನಿಯ ತೀಕ್ಷ್ಣತೆ ಜಾಸ್ತಿ ಆಗೋತ್ ಹೋಗುತ್ತೆ. ಇಷ್ಟೇ ನೆನ್ಪಿಟ್ಕೊಡ್ರಿ, ಇದನ್ನ ಬಿಟ್ಟೇನು ಬೇಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿದ್ಯುತ್ ಸರ್ಕ್ಯೂಟ್ ಗಳಲ್ಲಿ ಬಳಸುವ ಎಂಸಿಬಿಯ ಪೂರ್ಣ ರೂಪ ಏನು? ಎಂಸಿಬಿ ಅಂದ್ರೆ ಏನು? ಎಂಸಿಬಿ ಅಂತಂದ ಹೇಳಿದ್ರೆ ಮೇಂಟೆನೆನ್ಸ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳಿ. ಮೇಂಟೆನೆನ್ಸ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳಿ. ಇದೇನಂತಂದ ಹೇಳಿದ್ರೆ ಒಂದು ಇದು ಎಂಸಿಬಿ ಅನ್ನೋದು ಒಂದ್ ಏನಂತಂದ ಹೇಳಿದ್ರೆ ಸ್ವಯಂ ಚಾಲಿತ ವಿದ್ಯುತ್ ಸ್ವಿಚ್ ಅಂತಂದ್ರೆ, ಸ್ವಯಂ ಚಾಲಿತ ವಿದ್ಯುತ್ ಸ್ವಿಚ್ ಇದ್ದಂಗೆ, ವಿದ್ಯುತ್ ಸ್ವಿಚ್. ಸೊ ಇದು ಹೆಂಗ್ ವರ್ಕ್ ಮಾಡತ್ತೆ? ವಿದ್ಯುತ್ ಪ್ರವಾಹ ಮಿತಿ ಮೀರಿತು ಅಂತಂದ ಹೇಳಿದ್ರೆ, ಇವಾಗ ಕರೆಂಟ್ ಫ್ಲೋ ಆಗ್ತಿರುತ್ತೆ, ವಿದ್ಯುತ್ ಪ್ರವಾಹ ಮಿತಿ ಮೀರಿತು, ಜಾಸ್ತಿ ಸಡನ್ ಆಗಿ ವೋಲ್ಟೇಜ್ ಡಿಫರೆನ್ಸ್ ಆಯ್ತು, ಸಡನ್ ಆಗಿ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಕರೆಂಟ್ ಆಗಿ ಜೋರ್ಲೆ ಬಂತು. ಅವಾಗ ಏನಾಗತ್ತ ಅಂತಂದ ಹೇಳಿದ್ರೆ ಮಿತಿ ಮೀರಿದಾಗ ಈ ಸ್ವಯಂ ಚಾಲಿತ ವಿದ್ಯುತ್ ಸ್ವಿಚ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಕರೆಂಟ್ ಹೋಗಂಗಿಲ್ಲ. ಸೊ ಇವಾಗ ರೀಸೆಂಟ್ ಆಗಿ ಏನಂತಂದ ಹೇಳಿದ್ರೆ ಇಲ್ಲಿ ಉಪಕರಣಗಳು ಸುಡೋದಿಲ್ಲ. ಈಗ ಸ್ವಿಚ್ ಎಲ್ಲ ಬಳಸ್ತಿದ್ರು ಅಂತಂದ ಹೇಳಿದ್ರೆ ಮೊದಲು ಏನಂತಂದ ಹೇಳಿದ್ರೆ ಫ್ಯೂಸ್ ಬಳಸ್ತಾ ಇದ್ರು. ಫ್ಯೂಸ್ ಬಳಸಿದ್ರೆ ಏನಾಗ್ತಿತ್ತು ಅಂತಂದ ಹೇಳಿದ್ರೆ ಅಲ್ಲಿ ಫ್ಯೂಸ್ ಅಲ್ಲಿ ನಾವು ವೈರ್ ಅನ್ನ ಯೂಸ್ ಮಾಡ್ತಿದ್ವಲ್ಲ, ಫ್ಯೂಸ್ ಅಲ್ಲಿರೋ ವೈರ್ ಅನ್ನ ಏನ್ ಯೂಸ್ ಮಾಡ್ತಿದ್ವಲ್ಲ ಅದು ಸುಟ್ಟು ಹೋಗ್ತಾ ಇತ್ತು. ನಾವು ಫ್ಯೂಸ್ ಅಲ್ಲಿ ಮತ್ತೆ ಬದಲಾಯಿಸಬೇಕಾಗ್ತಿತ್ತು. ಬಟ್ ಆದ್ರೆ ಇವಾಗ ಎಂಸಿಬಿ ಯೂಸ್ ಮಾಡ್ತಾರ. ಇದು ಸಡನ್ ಆಗಿ ಏನಂತಂದ ಹೇಳಿದ್ರೆ ಸ್ವಯಂ ಚಾಲಿತ ವಿದ್ಯುತ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಅದಾದ ನಂತರ ಕರೆಂಟ್ ಯಾವಾಗ ಪ್ರಾಪರ್ ಆಗಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಸಡನ್ ಆಗಿ ಮತ್ತೆ ಆನ್ ಆಗತ್ತೆ. ಅದು ಆಫ್ ಆಗಿ ಮತ್ತೆ ಆಮೇಲೆ ಆನ್ ಆಗುತ್ತೆ. ಸೊ ಈ ರೀತಿಯಾಗಿರೋ ಎಂಸಿಬಿ ಅನ್ನ ಇವಾಗ ಬಳಸ್ತಾ ಇದಾರೆ ನೆನ್ಪಿಡ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ,
ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಗಾತ್ರವನ್ನ ವಾಲ್ಯೂಮ್ ಅಲ್ಲಿ ಅಳೆಯುವ ಘಟಕವಲ್ಲ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಗಾತ್ರವನ್ನ ವಾಲ್ಯೂಮ್ ಅಲ್ಲಿ ಅಳೆಯುವ ಘಟಕವಲ್ಲ ಅಂತಂದ್ರಿ. ಅದನ್ನ ನಾವು ವಾಲ್ಯೂಮ್ ಅಲ್ಲಿ ಅಳೆಯಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಲೀಟರ್ ಏನಂತ ಹೇಳಿದ್ರೆ ಅದು ವಾಲ್ಯೂಮ್ದು. ಸೊ ವಾಲ್ಯೂಮ್ SI ಯೂನಿಟ್ಸ್ ಗಳು ಯಾವ್ಯಾವು? ನಾವು ಲೀಟರ್ ಅಲ್ಲಿ ಅಳಿಬಹುದು, ಮಿಲಿ ಲೀಟರ್ ಅಲ್ಲಿ ಅಳಿಬಹುದು, ಆಮೇಲೆ ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲೂ ಕೂಡ ವಾಲ್ಯೂಮ್ ಅನ್ನ ಅಳಿಬಹುದು. ಬಟ್ ಆದ್ರೆ ಕ್ಯಾಲೋರಿಯನ್ನ ಅಳಿಯಕ್ಕಾಗಲ್ಲ. ಕ್ಯಾಲೋರಿ ಎಂಬುದು ಏನಂತಂದ್ರೆ ಹೇಳಿದ್ರೆ ಉಷ್ಣ ಶಕ್ತಿಯ ಅಥವಾ ಶಕ್ತಿಯ ಅಂತಂದ ಹೇಳ್ತೀವಿ. ಉಷ್ಣ ಶಕ್ತಿಯ ಒಂದು SI ಮಾನ ಏನಂತಂದ ಹೇಳಿದ್ರೆ, ಅಥವಾ ಉಷ್ಣ ಶಕ್ತಿಯನ್ನ ನಾವು ಯಾವ್ದ್ರಲ್ಲಿ ಅಳಿತೀವಿ ಅಂತಂದ ಹೇಳಿದ್ರೆ ಕ್ಯಾಲೋರಿಯಲ್ಲಿ ಅಳಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಉಷ್ಣ ಶಕ್ತಿಯನ್ನ ಯಾವ್ದ್ರಲ್ಲಿ ಅಳಿತೀವಿ? ಕ್ಯಾಲೋರಿ ಒಳಗಡೆ ಅಳಿತೀವಿ. ಲೀಟರ್ ಅನ್ನ ಏನಂತಂದ ಹೇಳಿದ್ರೆ ದ್ರವದ ಗಾತ್ರವನ್ನ, ಲೀಟರ್ ಅನ್ನ ಏನಂತಂದ ಹೇಳಿದ್ರೆ ದ್ರವದ ಗಾತ್ರ, ವಸ್ತು ಅಥವಾ ದ್ರವದ ಗಾತ್ರವನ್ನ ಅದ್ರ ವಾಲ್ಯೂಮ್ ಅನ್ನ ಅಳೆಯಕ್ಕೆ ನಾವು ಲೀಟರ್ ಅನ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಟು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ವಸ್ತುವಿನ ಯಾವ ಭೌತಿಕ ಸ್ಥಿತಿಯಲ್ಲಿ ಕಣಗಳು ಚಲಿಸಲು ಅತಿ ಕಡಿಮೆ ಸ್ವಾತಂತ್ರ್ಯವನ್ನ ಹೊಂದಿರ್ತಾವ ಅಂತ ಹೇಳಿ. ಈಗ ನೋಡ್ರಿ ಎಲ್ಲಿರ್ತಾವ ಅಂತಂದ್ರೆ ಸಾಲಿಡ್ ಸ್ಟೇಟ್ ಒಳಗಡೆ. ಸಾಲಿಡ್ ಸ್ಟೇಟ್ ಹಿಂಗಂದ್ರೆ ಏನ? ಯಾವ ವಸ್ತುವಿನ ಭೌತಿಕ ಸ್ಥಿತಿ, ಈಗ ನೋಡ್ರಿ ವಸ್ತು ಅಂತ ತಗೊಂಡ್ರೆ ಆ ವಸ್ತುವಿನ ಭೌತಿಕ ಸ್ಥಿತಿಗಳು ಯಾವ್ಯಾವ ಅಂತಂದ್ರೆ ಒಂದು ಘನ ವಸ್ತು, ಅದನ್ನ ನಾವು ಏನಂತ ಕರಿತೀವಿ? ಸಾಲಿಡ್ ಅಂತ ಕರಿತೀವಿ. ಇನ್ನೊಂದು ದ್ರವ ವಸ್ತು, ಇನ್ನೊಂದ್ ಏನಂತಂದ್ರೆ ಅನಿಲ ವಸ್ತು ಅಂತಂದೇಳಿ. 3 ಭೌತಿಕ ಸ್ಥಿತಿಗಳು. ಈಗ ಅನಿಲ ವಸ್ತುವಿನಲ್ಲಿ ಏನಂತಂದ್ರೆ ವಸ್ತುವಿನ ಕಣಗಳು ತುಂಬಾ ದೂರ ಇರ್ತಾವ ವಸ್ತುವಿನ ಕಣಗಳು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಅವು ಈಜಿಯಾಗಿ ಚಲಿಸ್ತಾವ. ಅದಕ್ಕೋಸ್ಕರ ಗಾಳಿ ಹೆಂಗ್ ಬೇಕಾದಂಗ್ ಓಡಾಡತ್ತೆ. ಕರೆಕ್ಟಾ? ಅದಾದ ನಂತರ ದ್ರವ ಏನಂತಂದ್ರೆ ಇದ್ರಲ್ಲಿ ಸ್ವಲ್ಪ ದಟ್ಟ ಆಗಿರ್ತಾವ. ಸ್ವಲ್ಪ ಇದಕ್ಕ ಅನಿಲ್ ಕಂಪೇರ್ ಮಾಡಿದ್ರೆ ಏನಂತಂದ್ರೆ ಸ್ವಲ್ಪ ಏನಂತಂದ್ರೆ ದಟ್ಟವಾಗಿರ್ತಾವ. ಆಮೇಲೆ ಕಣಗಳ ಚಲನೆ ಏನಂತಂದ್ರೆ ಸ್ವಲ್ಪ ಸ್ಲೋ ಇರುತ್ತೆ. ಕಣಗಳ ಚಲನೆ ಏನಂತಂದ್ರೆ ಸ್ವಲ್ಪ ಸ್ಲೋ ಇರುತ್ತೆ ದ್ರವದಲ್ಲಿ. ಅದಕ್ಕ ನೋಡ್ರಿ ನೀರಾಗಿರ್ಬೋದು, ಹಾಲಾಗಿರ್ಬೋದು, ಬಿದ್ದ ತಕ್ಷಣ ಸ್ವಲ್ಪ ಸ್ಪೀಡ್ ಆಗಿ ಓಡುತ್ತೆ, ಗಾಳಿ ತರ ಓಡಾಡಂಗಿಲ್ಲ. ಅದೇ ತಗೊಳ್ರಿ ಸಾಲಿಡ್ ಅಲ್ಲಿ ತುಂಬಾ ಹತ್ರ ಇರುತ್ತೆ. ಕಣಗಳೇನಂತಂದ್ರೆ ಒಂದ್ಕೊಂದ್ ಬಿಟ್ಟ ಕೊಡಂಗಿಲ್ಲ, ಅಷ್ಟು ಗಟ್ಟಿಯಾಗಿ ಹತ್ಕೊಂಡಿರ್ತಾವ. ಇಲ್ಲಿ ಫ್ರೀ ಸ್ಟೇಟ್ ಅನ್ನೋದು ಇರೋದೇ ಇಲ್ಲ. ಇಲ್ಲಿ ಕಣಗಳೇನಂತಂದ್ರೆ ಜಾಸ್ತಿ ಮೂವ್ ಆಗಂಗಿಲ್ಲ. ತುಂಬಾ ಸ್ಲೋ ಅಂದ್ರೆ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾವ. ನಮ್ಗೆ ಕಡಿಯು ಕಾಣಿಸಂಗಿಲ್ಲ, ನಮ್ಗೆ ಗೊತ್ತು ಆಗಂಗಿಲ್ಲ. ಅಂದ್ರೆ ಇಲ್ಲಿ ಅತಿ ಕಡಿಮೆ ಸ್ವಾತಂತ್ರ್ಯ ಎಲ್ಲಿ ಹೊಂದಿದಾವ ಕಣಗಳು ಚಲಿಸೋಕೆ? ಘನ ಸ್ಥಿತಿಯಲ್ಲಿ ಹೊಂದಿದಾವ ಅಂತ ಹೇಳಿದ್ರು. ಕ್ಲಿಯರ್ ಆಯ್ತಾ? ಅಲ್ಲ ಅರ್ಥ ಆಯ್ತಾ ಎಲ್ರಿಗೂ? ಯಾಕಂತಂದ ಹೇಳಿದ್ರ ಪಾಯಿಂಟ್ಸ್ ಗಳನ್ನ ನೋಡ್ಕೋಬೇಕಾಗತ್ತೆ, ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡು. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಫಿನಾಲ್ಫಥಲೀನ್ ಸೂಚಕವು ಯಾವ ಬಣ್ಣಕ್ಕೆ ಬದಲಾಗುತ್ತೆ? ಈಗ ನಾವು ಇಂಡಿಕೇಟರ್ ಬಳಸ್ತೀವಿ ಫಿನಾಲ್ಫಥಲೀನ್ ಅಂತಂದ ಹೇಳಿ. ಅದು ಯಾವ್ದಕ್ ಚೇಂಜ್ ಆಗತ್ತೆ ಅಂತಂದ ಹೇಳಿ ನೆನ್ಪಿಟ್ಕೊಳ್ರಿ. ಇದೇನಂತಂದ ಹೇಳಿದ್ರ ಪ್ರತ್ಯಾಮ್ಲೀಯ ದ್ರಾವಣಗಳಿತ್ತು ಅಂತಂದ ಹೇಳಿದ್ರೆ, ಫಿನಾಪ್ತಿಲ್ ಎಲ್ಲ ಹಾಕಿದ್ವಿ ಅಂತಂದ ಹೇಳಿದ್ರೆ ಬೇಸಿಕ್ ಅಥವಾ ಪ್ರತ್ಯಾಮ್ಲ ಇತ್ತು ಅಂತಂದ ಹೇಳಿದ್ರೆ ಪ್ರತ್ಯಾಮ್ಲ, ಅವಾಗ ಫಿನಾಪ್ತಿಲ್ ಏನಾಗತ್ತೆ ಅಂತಂದ್ರೆ ಪಿಂಕ್ ಕಲರ್ ಚೇಂಜ್ ಆಗತ್ತ. ಯಾವ್ದಕ್ ಚೇಂಜ್ ಆಗತ್ತ? ಪಿಂಕ್ ಕಲರ್ ಚೇಂಜ್ ಆಗತ್ತ. ಇದು ಯಾವಾಗ? ಬೇಸಿಕ್ ಇತ್ತು ಅಂತ ಹೇಳಿದ್ರೆ. ಆ ವಸ್ತು ಎಲ್ಲಾದ್ರೂ ಅಸಿಡ್ ಇತ್ತು, ಆಮ್ಲ ಇತ್ತು ಅಂತಂದ ಹೇಳಿದ್ರೆ ಫಿನಾಪ್ತಿಲ್ ಏನಾಗಿ ಚೇಂಜ್ ಆಗತ್ತ? ಬ್ಲೂ ಆಗಿ ಚೇಂಜ್ ಆಗತ್ತ. ಏನಾಗಿ ಚೇಂಜ್ ಆಗತ್ತ? ಬ್ಲೂ ಆಗಿ ಚೇಂಜ್ ಆಗತ್ತ. ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಇದೇನಂತಂದ್ರೆ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಡಿವೈಡ್ ಮಾಡೋದು. ಈಗ ಅಸಿಡ್ಸ್ ಗಳಿಗೆ ಯಾವ ಉದಾಹರಣೆ ಸರ್? HCl ಅನ್ನೋದೊಂದು ಅಸಿಡ್ ರೀ. ಅದಾದ ನಂತರ H2SO4 ಅನ್ನೋದೊಂದು ಅಸಿಡ್ ರೀ. HCl, H2SO4 ಇವೆಲ್ಲ ಏನಂತಂದ್ರೆ ಅಸಿಡ್ಸ್ ಒಳಗಡೆ ಬರ್ತಾವ. ಯಾರಿಗಾದ್ರೂ ಬೇಸಿಕ್ ಪ್ರತ್ಯಾಮ್ಲಗಳು ಅಥವಾ ಬೇಸಿಕ್ ಮೀಡಿಯಂ ಯಾವ್ದಾದ್ರು ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಅನ್ನು ಹಾಕಿ ನೋಡೋಣ. ನೆಕ್ಸ್ಟ್ ನೋಡ್ರಿ, ಪಾಲಕ್ ಸೊಪ್ಪಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ ಅಂತಂದೇಳಿ. ಪಾಲಕ್ ಸೊಪ್ಪಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ? ಯಾವ್ದು ಬರುತ್ತೆ ಅಂತಂದ್ರೆ ಆಕ್ಸಾಲಿಕ್ ಅಸಿಡ್ ಕಂಡು ಬರುತ್ತೆ. ಪಾಲಕ್ ಪಲ್ಯ ಬರುತ್ತೆ ಗೊತ್ತಾ? ಅದರಲ್ಲಿ ಆಕ್ಸಾಲಿಕ್ ಅಸಿಡ್ ಕಂಡು ಬರುತ್ತೆ. ಈಗ ಮಾಲಿಕ್ ಅಸಿಡ್ ಅಂತಂದೇಳಿ, ಮಾಲಿಕ್ ಅಸಿಡ್ ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಸೇಬು ಹಣ್ಣು, ಆಪಲ್ ಒಳಗಡೆ ಏನಂತಂದ್ರೆ ಮ್ಯಾಲಿಕ್ ಅಸಿಡ್ ಇರುತ್ತೆ. ಆಮೇಲೆ ಟಾಟಾರಿಕ್ ಆಮ್ಲ ಯಾವ್ದ್ರಲ್ಲಿ ಇರುತ್ತೆ? ದ್ರಾಕ್ಷಿ ಹಣ್ಣಿನೊಳಗ. ಅದಾದ ನಂತರ ಹುಣಸೆ ಹಣ್ಣಿನೊಳಗಡೆ. ದ್ರಾಕ್ಷಿ ಮತ್ತು ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ ಇರುತ್ತೆ. ಆಮೇಲೆ ಅಸಿಟಿಕ್ ಎದ್ರೊಳಗೆ ಇರುತ್ತೆ? ಅಸಿಟಿಕ್ ಆಮ್ಲ ಇದೆಲ್ಲಿರುತ್ತೆ ಅಂತಂದ್ರೆ ವಿನೇಗಾರ್ ಒಳಗಡೆ ಇರುತ್ತೆ ಅಸಿಟಿಕ್ ಆಮ್ಲ. ಆಮೇಲೆ ನೆಕ್ಸ್ಟ್ ಕಾರ್ಬೋಕ್ಸಿಲಿಕ್ ಗುಂಪಿಗೆ ಸೇರಿದ ಆಮ್ಲಗಳು ಎಲ್ಲ ಏನಂತಂದ್ರೆ ಅಸಿಟಿಕ್ ಆಮ್ಲಗಳಾಗಿರ್ತಾವ. ಇಷ್ಟು ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ರಿ, ನಾನು ಆಮೇಲೆ ನಿಮ್ಗೆ ಏನಂತಂದ್ರೆ ಲಿಸ್ಟ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ಧಾತುವು ಅಂದ್ರ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಕಂಡು ಬರಂಗಿಲ್ಲ? ಸ್ಟೇನ್ಲೆಸ್ ಸ್ಟೀಲ್ ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಾರ? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸ್ಟೇನ್ಲೆಸ್ ಸ್ಟೀಲ್ ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಾರ?
ಸೊ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಏನಂತಂದ ಹೇಳಿದ್ರೆ ಕಬ್ಬಿಣ ಬೇಕು, ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಕ್ರೋಮಿಯಂ ಅನ್ನ ಮಿಕ್ಸ್ ಮಾಡ್ತಾರ. ಯಾಕಂತಂದ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕು ಹಿಡಿಯಂಗಿಲ್ಲ, ನೆನ್ಪಿಟ್ಕೊಡ್ರಿ. ಈಗ ಸ್ಟೀಲ್ ಇರುತ್ತೆ ಅದು ತುಕ್ಕು ಹಿಡಿಯುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಅಂತಂದ ಹೇಳಿದ್ರೆ ಕಬ್ಬಿಣದ ಇನ್ನೊಂದು ರೂಪ, ಅದಕ್ಕೆ ತುಕ್ಕು ಹಿಡಿಯಂಗಿಲ್ಲ. ಈಗ ನಮ್ಮಲ್ಲಿ ಪಾತ್ರೆಗಳು ಇರ್ತಾವಲ್ಲ ಅವೆಲ್ಲ ಸ್ಟೇನ್ಲೆಸ್ ಸ್ಟೀಲ್, ಅದ್ರಲ್ಲಿ ಏನ್ ಯೂಸ್ ಮಾಡಿರ್ತಾರ, ಕಬ್ಬಿಣ ಇರುತ್ತೆ. ಕಬ್ಬಿನ ಒಳಗಡೆ ಏನಂತಂದ ಹೇಳಿದ್ರೆ ಕ್ರೋಮಿಯಂ ಯೂಸ್ ಮಾಡ್ತಾರ. ಕ್ರೋಮಿನ್ ಜೊತೆಗೆ ಇನ್ನೊಂದ್ ಏನ್ ಯೂಸ್ ಮಾಡ್ತಾರ ಅಂತಂದ ಹೇಳಿದ್ರೆ ನಿಕ್ಕೆಲ್ ಅನ್ನ ಯೂಸ್ ಮಾಡ್ತಾರ. ಈ ಮೂರನ್ನು ಸೇರಿಸಿದ್ರ ಅಂತಂದ ಹೇಳಿದ್ರೆ ಆ ಕಬ್ಬಿನ ಏನಾಗಿ ಚೇಂಜ್ ಆಗತ್ತ, ಸ್ಟೇನ್ಲೆಸ್ ಸ್ಟೀಲ್ ಆಗಿ ಚೇಂಜ್ ಆಗತ್ತ. ಆಮೇಲೆ ಅವುಗಳನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಸೊ ಮ್ಯಾಕ್ಸಿಮಮ್ 90% ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ 95% ಐರನ್ ಇರ್ತೈತೆ. ಅದ್ರೊಳಗೆ ಕ್ರೋಮಿಯಂ ನಿಕ್ಕೆಲ್ ಯೂಸ್ ಮಾಡ್ತಾರ. ಕ್ರೋಮಿಯಂ ನಿಕ್ಕೆಲ್ ಅದಾದ ನಂತರ ಕಬ್ಬಿಣ, ಇವ್ ಮೂರು ಯೂಸ್ ಮಾಡ್ತಾರ. ತಾಮ್ರವನ್ನ ಯೂಸ್ ಮಾಡಂಗಿಲ್ಲ ಇದ್ರಲ್ಲಿ. ಕ್ಲಿಯರ್. ಇಲ್ಲಿ ಏನಂತಂದ ಹೇಳಿದ್ರೆ ಎರಡು ಥಿಂಗ್ಸ್ ಗಳು ನಾ ನಿಮ್ಗೆ ಲಾಸ್ಟ್ ಹೇಳ್ಕೊಡ್ತೀನಿ. ಅಸಿಡ್ಸ್ ಯಾವ್ಯಾವು, ಅದಾದ ನಂತರ ನೆಕ್ಸ್ಟ್ ಬೇಸಿಸ್ ಯಾವ್ಯಾವು, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಯಾವ್ಯಾವ ಅಸಿಡ್ಸ್ ಗಳು ಯಾವ್ದ್ರಲ್ಲಿ ಕಂಡು ಬರ್ತಾವ, ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ ಇವಾಗ ನಾನು ಹೇಳ್ಕೊಟ್ನಲ್ಲ ಈಗ ಸ್ಟೇನ್ಲೆಸ್ ಸ್ಟೀಲ್ ಯಾವ್ಯಾವ ಕಾಂಪೋನೆಂಟ್ಸ್ ಗಳಿಂದ ಮಾಡಲ್ಪಡ್ತು ಅಂತಂದ ಹೇಳಿ, ಈ ತರ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ, ಅವುಗಳ ಡಿಸ್ಕಷನ್ ಮಾಡೋಣ. ಈ ಕ್ರಿಯೆಯಲ್ಲಿ ಅವಕ್ಷೇಪ ಅಂದ್ರೆ ಪ್ರೆಸಿಪಿಟೇಟ್ ಯಾವುದು ಅಂತಂದ ಹೇಳಿ ಇಲ್ಲಿ ಕ್ರಿಯೆ ಐತೆ ನೋಡಿ. NaCl ಪ್ಲಸ್ AgNO3 ಇದಿದ್ದು ಏನಾಗತ್ತಂದ್ರ AgCl ಪ್ಲಸ್ NaNO3 ಕನ್ವರ್ಟ್ ಆಗತ್ತ. ಇಲ್ಲಿ ಏನಂತಂದ ಹೇಳಿದ್ರ ಇದು Na ಇದ್ದದ ಏನಾಗತ್ತಂದ್ರ NO3 ಜೊತೆಗೆ ಸೇರ್ಕೊಂಡ್ಬಿಟ್ಟು AgCl ಅನ್ನೋದೊಂದು ಏನಂತಂದ ಹೇಳಿದ್ರ ಒಂದು ಬಿಳಿ ಬಣ್ಣದ ಘನ ವಸ್ತುವಾಗಿ ಕನ್ವರ್ಟ್ ಆಗತ್ತೆ. ಬಿಳಿ ಬಣ್ಣದ ಘನ ವಸ್ತುವಾಗಿ, ಸಾಲಿಡ್ ವಸ್ತುವಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ನಾವು ಸಿಲ್ವರ್ ಕ್ಲೋರೈಡ್ ಅಂತಂದ ಹೇಳ್ತೀವಿ. ಇಲ್ಲಿ ನಮ್ದು ಆನ್ಸರ್ ಏನಾಗತ್ತಂದ್ರೆ AgCl ಅಂತ ಹೇಳ್ತೀವಿ. ಈ ತರ ಕ್ವಶನ್ಸ್ ಗಳು ಕೇಳೋದು ಕಡಿಮೆ, ಬಟ್ ನೆನಪಿಸ್ಕೊಡ್ರಿ. NaCl ಅನ್ನೋದು ಏನಂತಂದ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್, ಇದನ್ನ ನಾವು ಉಪ್ಪು ಅಂತ ಕರಿತೀವಿ, ಕಾಮನ್ ಸಾಲ್ಟ್ ಅಂತ ಹೇಳಿ. ಅದಾದ ನಂತರ ಈ ಕೆಳಗಿನ ಯಾವ ಸಸ್ಯವು ಏಕಲಿಂಗಿ ಪುಷ್ಪವನ್ನ ಉತ್ಪಾದಿಸುವುದಿಲ್ಲ ಅಂತ ಹೇಳಿ. ಏಕಲಿಂಗಿ ಪುಷ್ಪವನ್ನ ಉತ್ಪಾದಿಸುವುದಿಲ್ಲ ಅಂದ್ರ ಸಾಸಿವೆ ಹೂವು ಅನ್ನೋದು ಏನಂತಂದ್ರೆ ಅದ್ರ ದ್ವಿಲಿಂಗಿ ಹೂವು ಅಂತಂದ ಹೇಳ್ತೀವಿ. ಸಾಸಿವೆ ಹೂವು ಏನಂತಂದ್ರೆ ಅದ್ರ ದ್ವಿಲಿಂಗಿ ಹೂವು. ಅಂದ್ರ ಇದ್ರ ಒಳಗಡೆ ಏನಿರುತ್ತೆ ಅಂತಂದ್ರೆ ಗಂಡು ಮತ್ತು ಹೆಣ್ಣು ಭಾಗಗಳು ಒಂದೇ ಹೂವಿನಲ್ಲಿ ಇರ್ತಾವ. ಈಗ ಎಲ್ಲಾ ಹೂಗಳು ಹೆಂಗಿರ್ತಾವ ಅಂತಂದ ಹೇಳಿದ್ರ ಗಂಡು ಹೂ ಬೇರೆ ಇರುತ್ತೆ, ಹೆಣ್ಣು ಹೂ ಬೇರೆ ಇರುತ್ತೆ. ಬಟ್ ಅದ್ರ ಇಲ್ಲಿ ಏನಂತಂದ್ರೆ ಸಾಸಿವೆ ಒಳಗಡೆ ದ್ವಿಲಿಂಗಿ, ಗಂಡು ಹೂವು ಹೆಣ್ಣು ಹೂವು ಒಂದೇದ್ರೊಳಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ದ್ವಿಲಿಂಗಿ ಅಂತಂದ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ನಿಷೇಚನದ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ಹೇಳಿ. ಅಂದ್ರೆ ಕೋಳಿಗಳು ದೇಹದ ಒಳಗಡೆ, ಕೋಳಿ ಏನಂತ ಆನ್ಸರ್ ಏನಂತಂದ್ರೆ ಕೋಳಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತಂದ ಹೇಳ್ತೀವಿ. ಇದನ್ನ ಇಂಟರ್ನಲ್ ಫರ್ಟಿಲೈಸೇಷನ್, ನಿಷೇಚನ, ಆಂತರಿಕ ನಿಷೇಚನ ಅಂತಂತ ಹೇಳಿ. ಕೋಳಿಗಳು ದೇಹದ ಒಳಗಡೆ ಗರ್ಭಧಾರಣೆಯಾಗುವ ಆಂತರಿಕ ನಿಷೇಚನವನ್ನ ಹೊಂದಿರ್ತವ. ಮೊಟ್ಟೆಯು ಹೊರಬರುವ ಮುನ್ನವೇ ಇದು ನಡೆಯುತ್ತ ಅಂತ ಹೇಳಿ. ಸೊ ನೆನ್ಪಿಟ್ಕೊಳ್ರಿ ಇದನ್ನ. ಎಲ್ಲಾನು ಏನಂತಂದ ಹೇಳಿದ್ರೆ ಬಾಹ್ಯ ನಿಷೇಚನ ಆಗ್ತವ, ಔಟ್ಸೈಡ್ ಫರ್ಟಿಲೈಸೇಷನ್ ಈ ತರ ಹಿಂಗಿರುತ್ತ. ಬಟ್ ಅದ್ರ ಇಲ್ಲಿ ಇಂಟರ್ನಲ್ ಆಗತ್ತ ಕೋಳಿ ಒಳಗಡೆ. ಅದು ಎಕ್ಸ್ಪ್ಲನೇಷನ್ ಕೊಟ್ರ ಆನ್ಸರ್ ಗಲೀಜ್ ಅನ್ಸುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಸಾಮಾನ್ಯ ನೆಗಡಿಯು ಯಾವ್ದ್ರಿಂದ ಬರುತ್ತಂತಂದ ಹೇಳಿ. ಯಾವ್ದ್ರಿಂದ ಬರುತ್ತಂದ್ರ ಆ ವೈರಸ್ ಇಂದ ಬರುತ್ತೆ. ಸಾಮಾನ್ಯ ನೆಗಡಿ ಯಾವ ವೈರಸ್ ಇಂದ ಪರ್ಟಿಕ್ಯುಲರ್ ಆಗಿ ಕೇಳಿದ್ರಂತಂದ್ರೆ ರೈನೋ ವೈರಸ್ ಇಂದ ಬರುತ್ತೆ. ಎಲ್ಲಾದ್ರೂ ನಮ್ ನೀರಿನೊಳಗಡೆ, ನಾವು ತಿನ್ನೋ ಫುಡ್ ಒಳಗಡೆ ಅಥವಾ ಬೇರೆ ಯಾರಾದ್ರೂ ನೆಗಡಿ ಬಂದ್ಬಿಟ್ಟು ಆ ಗಾಳಿಯಲ್ಲಿ ರೈನೋ ವೈರಸ್ ಬಂದ್ ಏನಾಗತ್ತಂದ್ರೆ ನಮ್ಗೆಲ್ಲದ್ರ ತಾಯಿತ್ತು ಅಂದ್ರೆ ನಮಗೂ ಕೂಡ ನೆಗಡಿ ಬರುತ್ತೆ. ಅದೇನಂದ್ರೆ ರೈನೋ ವೈರಸ್. ಇದು ಶ್ವಾಸಕೋಶದ ಮೇಲ್ಭಾಗದಲ್ಲಿ ಏನಂದ್ರೆ ಇದು ಸೋಂಕಿಗೀಡಾಗತ್ತೆ. ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಶ್ವಾಸನಾಳವು ಟ್ರ್ಯಾಕಿಯಾ ಮಾನವ ದೇಹದ ಯಾವ ವ್ಯವಸ್ಥೆಯ ಭಾಗವಾಗಿದೆ? ಯಾವ್ದಿದು ಶ್ವಾಸನಾಳ ಅಂತಂದ ಹೇಳಿದ್ರೆ? ಟ್ರ್ಯಾಕಿಯಾ ಅಂತಂದ ಹೇಳಿದ್ರೆ ಉಸಿರಾಟ ವ್ಯವಸ್ಥೆ ಅದಲ್ಲ. ಈಗ ನೋಡ್ರಿ ಎಲ್ಲಿಂದ ಸ್ಟಾರ್ಟ್ ಆಗತ್ತ, ಇಲ್ಲಿ ಮೂಗಿನಿಂದ ಅಥವಾ ಬಾಯಿಯಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಏನಾಗತ್ತಂತಂದ್ರೆ ಎಲ್ಲಿವರೆಗೂ ಲಂಗ್ಸ್ ಹೋಗುತ್ತ. ಈ ಲಂಗ್ಸ್ ಒಳಗಡೆ ಏನಿರ್ತಾವ, ಗಾಳಿ ಎಕ್ಸ್ಚೇಂಜ್ ಆಗ್ಬೇಕಲ್ಲ. ಗಾಳಿ ಎಕ್ಸ್ಚೇಂಜ್ ಆಗ್ಬೇಕಂತಂದ ಹೇಳಿದ್ರೆ ಯಾವ ಹೆಲ್ಪ್ ಮಾಡ್ತಾವ? ಅಲ್ವಿಯೋಲೈ ಅಂತ ಹೇಳ್ತೀವಲ್ಲ, ಅಲ್ವಿಯೋಲೈ. ಸೊ ಅಲ್ಲಿವರೆಗೂ ಏನಂತ ಹೇಳಿದ್ರೆ ನಾವು ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ಫಿಂಗರ್ ಲೈಕ್ ಸ್ಟ್ರಕ್ಚರ್ ಬರ್ತಾವ, ಅವುಗಳನ್ನ ನಾವು ಅಲ್ವಿಯೋಲೈ ಅಂತ ಹೇಳ್ತೀವಿ. ಅಲ್ಲಿ ಗಾಳಿ ಎಕ್ಸ್ಚೇಂಜ್ ಆಗತ್ತ.
ಸೊ ಅವಾಗ ಏನಂತಂದ ಹೇಳಿದ್ರೆ ಗಾಳಿ ಇದ್ದದ್ದು ಬ್ಲಡ್ ಒಳಗಡೆ ಮಿಕ್ಸ್ ಆಗಿ ಅಂದ್ರೆ ಹಿಮೋಗ್ಲೋಬಿನ್ ಇದ್ದದ್ದು ಏನ್ ಮಾಡತ್ತಂದ್ರ ಅಂದ್ರೆ ಹಿಮೋಗ್ಲೋಬಿನ್ ಒಂಥರ ಬೋಟ್ ಇದ್ದಂಗ. ಆ ಬೋಟ್ ಅಲ್ಲಿ ಏನಂತಂದ್ರೆ ಈ ಗಾಳಿ ಹೋಗಿ ಕೂತ್ಕೊಳ್ಳುತ್ತೆ ಅಂದ್ರೆ ಆಕ್ಸಿಜನ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಅವೆಲ್ಲ ಮೈಟೋಕಾಂಡ್ರಿಯಾಕ್ ಹೋಗ್ತವೆ. ಇದು ನಿಮಗ್ ಗೊತ್ತಿರುತ್ತೆ. ನಾನು ನನ್ನ ಕ್ಲಾಸಸ್ ಗಳನ್ನ ಯಾರಾದ್ರೂ ಕೇಳಿದ್ರೆ ಅಂದ್ರೆ ಸೈನ್ಸ್ ಕ್ಲಾಸಸ್ ತುಂಬಾ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ನೆಫ್ರಾನ್ ಇದು ಯಾವ ಅಂಗದ ಕ್ರಿಯಾತ್ಮಕ ಘಟಕ ಅಂತಂದ ಹೇಳಿ. ಯಾವ್ದು ಅಂತಂದ್ರೆ ಕಿಡ್ನಿ, ಇದು ಮೂತ್ರಪಿಂಡದು. ಸೊ ನೆಫ್ರಾನ್ ಅನ್ನೋದು ಏನಂತಂದ ಹೇಳಿದ್ರೆ ಈಗ ಮೂತ್ರಪಿಂಡಗಳು ಈ ತರ ಇರ್ತಾವ. ಸೊ ಈಗ ಏನಂತಂದ ಹೇಳಿದ್ರೆ 2 ಮೂತ್ರಪಿಂಡಗಳು ಇರ್ತಾವ ಈ ರೀತಿಯಾಗಿ. ಸೊ ಅವುಗಳಲ್ಲಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಬರ್ತಾವ. ಸೊ ಅವುಗಳನ್ನ ನಾವು ಕಾರ್ಯನಿರ್ವಾಹಕ ಘಟಕಗಳು ಅಂತ ಕರಿತೀವಿ. ಅದ್ರೊಳಗಡೆ ಏನಂತಂದ ಹೇಳಿದ್ರೆ ರಕ್ತ ಶುದ್ಧೀಕರಣ ಆಗತ್ತೆ. ರಕ್ತ ಶುದ್ಧೀಕರಣ ಎಲ್ಲಾಗತ್ತೆ ಅಂತಂದ ಹೇಳಿದ್ರೆ ನೆಫ್ರಾನ್ ಒಳಗಡೆ ಆಗತ್ತೆ. ಏನ್ ವೇಸ್ಟ್ ವಾಟರ್ ಇರ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಯೂರಿನ್ ಅಂತ ಕರಿತೀವಿ. ಅದೇ ಏನಂತಂದ ಹೇಳಿದ್ರೆ ರಿಸಸ್. ರಕ್ತ ಶುದ್ಧೀಕರಣ ಆಗಿ ವೇಸ್ಟ್ ವಾಟರ್ ಏನ್ ಬರುತ್ತಲ್ಲ ಅದನ್ನ ನಾವು ಯೂರಿನ್ ಅಂತ ಕರಿತೀವಿ. ಅದು ಬ್ಲಾಡರ್ ಒಳಗಡೆ ಸ್ಟೋರ್ ಆಗುತ್ತೆ. ಆಮೇಲೆ ನಮ್ಗೆ ಯಾವಾಗ ಫೀಲ್ ಬರುತ್ತೋ ಅವಾಗ ನಾವು ರಿಸರ್ಚ್ ಹೋಗ್ತೀವಿ. ಈ ಪಾಯಿಂಟ್ ಗಳಿಗೆ ಎಲ್ರಿಗೂ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ರಿ, ಸಣ್ಣ ಕರಳು ಒಂದೈತ್ ನೋಡ್ರಿ. ಇಲ್ಲಿ ಸಣ್ಣ ಕರಳು ಇಂಟೆಸ್ಟೈನ್ ಐತಲ್ಲ, ನಾವು ಸಣ್ಣ ಕರಳು ಅನ್ಕೋಣ. ಈ ಸಣ್ಣ ಕರುಳಿನೊಳಗಡೆ ಕಾರ್ಯನಿರ್ವಾಹಕ ಘಟಕ ಬರುತ್ತೆ. ಅದು ಕೂಡ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನ ನಾವು ವಿಲ್ಲೈ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವಿಲ್ಲೈಗಳು. ಇಲ್ಲಿ ಏನಾಗತ್ತಂದ್ರ ಈ ವಿಲ್ಲೈಗಳು ಏನ್ ಮಾಡ್ತಾವ, ಆಹಾರದಲ್ಲಿರೋ ಎಲ್ಲಾ ಪೋಷಕಾಂಶಗಳನ್ನ, ವಿಟಮಿನ್ ಗಳನ್ನ, ಕಾರ್ಬೋ ಎಲ್ಲಾನು ಏನಂತಂದ ಹೇಳಿದ್ರೆ ಹೀರ್ಕೊಂಡು ರಕ್ತದಲ್ಲಿ ಮಿಕ್ಸ್ ಮಾಡ್ತಾವ. ಇದು ಪಾಯಿಂಟ್ ನೆನ್ಪಿಟ್ಕೋಬೇಕು, ವಿಲ್ಲೈಗಳು. ನೋಡ್ರಿ ಯಾವ್ಯಾವ ಕಾರ್ಯನಿರ್ವಾಹಕಗಳು. ಇಲ್ಲಿ ಏನಂತಂದ ಹೇಳಿದ್ರ ಶ್ವಾಸಕೋಶಗಳಲ್ಲಿ ಯಾವ ಕಾರ್ಯನಿರ್ವಾಹಕಗಳಾಗ್ತವು? ಅಲ್ವಿಯೋಲೈ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಸಣ್ಣ ಕರಳಿನಲ್ಲಿ ಜಸ್ಟ್ ವಿಲ್ಲೈ. ಆಮೇಲೆ ಕಿಡ್ನಿ ಒಳಗಡೆ ಯಾವುದು? ನೆಫ್ರಾನ್. ಅದಾದ ನಂತರ ಮೆದುಳದೊಳಗಡೆ ಯಾವುದು? ನ್ಯೂರಾನ್ ಅಂತ ಹೇಳಿ ಈಸಿಯಾಗಿ ನೆನ್ಪುಳಿಬಹುದಲ್ಲ. ಇದೇನಂತಂದ ಹೇಳಿದ್ರೆ ಇವತ್ತು ನಿಮ್ದು ಸೈನ್ಸ್ ಕ್ಲಾಸ್